ಕಿರುತೆರೆಯ ಈ ಹಾಟ್ ನಟಿಯರು ಬಿಗ್ ಬಾಸ್ ಕನ್ನಡ 12 ಶೋನಲ್ಲಿ ಸ್ಪರ್ಧಿಸುತ್ತಾರಾ? ಈ ಬಾರಿ ಯಾರೆಲ್ಲ ಬಿಗ್ ಬಾಸ್ ಮನೆ ಪ್ರವೇಶಿಸುತ್ತಾರೋ ಗೊತ್ತಿಲ್ಲ. ಆದರೆ ವೀಕ್ಷಕರ ಕಣ್ಣು ಕೆಲ ಹಾಟ್ ಬೆಡಗಿಯರ ಮೇಲಿದೆ. ಕನ್ನಡ ಕಿರುತೆರೆಯಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿರುವ ಕೆಲ ನಟಿಯರನ್ನ ವೀಕ್ಷಕರು ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದಲ್ಲಿ ನಿರೀಕ್ಷಿಸುತ್ತಿದ್ದಾರೆ. ಆ ನಟಿಯರು ಯಾರು ಗೊತ್ತಾ? ಬಿಗ್ ಬಾಸ್ ಗ್ಲಾಮರ್ ಹೆಚ್ಚಿಸಲು ಬರ್ತಾರಾ ಈ ಬೆಡಗಿಯರು? ಒಂದು ಶೋ ಅಂದ್ಮೇಲೆ ಅಲ್ಲಿ ಗ್ಲಾಮರ್ ಇರಲೇಬೇಕಲ್ವಾ? ಕನ್ನಡದಲ್ಲಿ ಗ್ಲಾಮರ್ ಗೊಂಬೆಗಳಿಗೇನು ಕಡಿಮೆ ಇಲ್ಲ ಬಿಡಿ. ಇನ್ನೇನು ಬಿಗ್ ಬಾಸ್ ಕನ್ನಡ ಹೊಸ ಸೀಸನ್ ಶುರುವಾಗಲಿದೆ. ಬಿಗ್ ಬಾಸ್ ಕಾರ್ಯಕ್ರಮದ ಗ್ಲಾಮರ್ ಹೆಚ್ಚಿಸೋಕೆ ಈ ಬಾರಿ ಯಾರೆಲ್ಲ ಸ್ಪರ್ಧಿಗಳಾಗಿ ಬರಬಹುದು? ಮೂಲಗಳ ಪ್ರಕಾರ ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಬಿಗ್ ಬಾಸ್ ಕನ್ನಡ 12 ಶುರುವಾಗಲಿದೆ. ಈಗಾಗಲೇ ಸ್ಪರ್ಧಿಗಳಿಗಾಗಿ ತಲಾಶ್ ನಡೆಯುತ್ತಿದೆ. ಕನ್ನಡ ಕಿರುತೆರೆಯಲ್ಲಿ ಸಖತ್ ಸೌಂಡ್ ಮಾಡಿರುವ ಹಾಟ್ ಬೆಡಗಿಯರು ಈ ಬಾರಿ ಬಿಗ್ ಬಾಸ್ ಮನೆ ಪ್ರವೇಶಿಸಿದ್ರೆ ಹೇಗೆ? ಅಂದ ಹಾಗೆ ಆ ನಟಿಯರು ಯಾರು ಅಂದ್ರ ಇಲ್ಲಿದೆ ನೋಡಿ ಇವರ ಪಟ್ಟಿ. ಸಾರಾ ಅಣ್ಣಯ್ಯ. ಕನ್ನಡತಿ ಸೀರಿಯಲ್ ನೋಡಿದವರಿಗೆ ಸಾರಾ ಅಣ್ಣಯ್ಯ ಪರಿಚಯ ಇದ್ದೇ ಇರುತ್ತದೆ. ವರುದಿನಿ ಪಾತ್ರಕ್ಕೆ ಜೀವ ತುಂಬಿದವರು ಸಾರಾ ಅಣ್ಣಯ್ಯ. ಕೊಡಗಿನ ಬೆಡಗಿ ಸಾರಾ ಅಣ್ಣಯ್ಯ ರಿಯಲ್ ಲೈಫ್ ನಲ್ಲಿ ಸಖತ್ ಹಾಟ್ ಅಂಡ್ ಬೋಲ್ಡ್. ಅಮೃತಧಾರೆ ಸೀರಿಯಲ್ ನಲ್ಲೂ ನಟಿಸಿದ ಸಾರಾ ಅಣ್ಣಯ್ಯ ಬಿಗ್ ಬಾಸ್ ಮನೆಗೆ ಪ್ರವೇಶಿಸಬಹುದಾ? ಮೌನ ಗುಡ್ಡೆ ಮನೆ. ರಾಮಾರಿ ಧಾರಾವಾಹಿಯಲ್ಲಿ ಚಾರುಲತಾ ಪಾತ್ರಕ್ಕೆ ಜೀವ ತುಂಬಿರುವ ನಟಿ ಮೌನ ಗುಡ್ಡೆ ಮನೆ. ರಾಮಚಾರಿ ಸೀರಿಯಲ್ ನಲ್ಲೇ ಮಾಡರ್ನ್ ಹಾಗೂ ಸಾಂಪ್ರದಾಯಿಕ ಲುಕ್ ನಲ್ಲಿ ಮೌನ ಗುಡ್ಡೆ ಮನೆ ಮಿಂಚಿದ್ದಾರೆ. ನಟಿ ಮೌನ ಗುಡ್ಡೆ ಮನೆಗೆ ಒಳ್ಳೆ ಫ್ಯಾನ್ ಬೇಸ್ ಕೂಡ ಇದೆ. ಇಂತಿಪ್ಪ ಮೌನ ಗುಡ್ಡೆ ಮನೆ ಬಿಗ್ ಬಾಸ್ ನು ಒಂದು ಕೈ ನೋಡಬಹುದಾ? ರಮೋಲಾ. ಕನ್ನಡತಿ ಸೀರಿಯಲ್ ನಲ್ಲಿ ಮೊದಲು ವಿಲನ್ ಸಾನಿಯಾ ಪಾತ್ರಕ್ಕೆ ಬಣ್ಣ ಹಚ್ಚಿದವರು ರಮೋಲಾ. ಸದ್ಯ ಭರ್ಜರಿ ಬ್ಯಾಚುಲರ್ ಶೋ ನಲ್ಲಿ ಮಿಂಚುತ್ತಿರುವ ರಮೋಲಾ ಬಿಗ್ ಬಾಸ್ ಕನ್ನಡ ಸೀಸನ್ 12 ಸ್ಪರ್ಧಿ ಆಗಬಹುದಾ? ಶಿಲ್ಪಾ ಕಾಮತ್. 100 ಜನ್ಮಕ್ಕೂ ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆಯಲ್ಲಿ ಮನೆ ಮಾತಾದವರು ನಟಿ ಶಿಲ್ಪಾ ಕಾಮತ್. 100 ಜನ್ಮಕ್ಕೂ ಧಾರಾವಾಹಿ ಮುಕ್ತಾಯವಾಗಿದೆ. ಮಂಗಳೂರು ಮೂಲದ ಶಿಲ್ಪಾ ಕಾಮತ್ ಸದ್ಯ ಕ್ವಾಟ್ಲೆ ಕಿಚನ್ ಶೋ ನಲ್ಲಿ ಸ್ಪರ್ಧಿಸುತ್ತಿದ್ದಾರೆ. ಕ್ವಾಟ್ಲೆ ಕಿಚನ್ ಮುಗಿಯುತ್ತಿದ್ದಂತೆಯೇ ಶಿಲ್ಪಾ ಕಾಮತ್ ಬಿಗ್ ಬಾಸ್ ಕಾರ್ಯಕ್ರಮಕ್ಕೂ ಬರಬಹುದಾ? ಸೋನಿ ಮುಲೇವಾ. ವಧು ಧಾರಾವಾಹಿಯಲ್ಲಿ ವಿಲನ್ ಪ್ರಿಯಾಂಕಾ ಆಗಿ ನಟಿಸಿದವರು ಸೋನಿ ಮುಲೇವಾ. ವಧು ಧಾರಾವಾಹಿ ದಿಢೀರನೆ ಅಂತ್ಯವಾಯಿತು. ಕ್ವಾಟ್ಲೆ ಕಿಚನ್ ನಲ್ಲಿ ಸದ್ಯ ಸೋನಿ ಮುಲೇವಾ ಕ್ವಾಟ್ಲೆ ಕೊಡುತ್ತಿದ್ದಾರೆ. ದಂತದ ಗೊಂಬೆಯಂತಿರುವ ಸೋನಿ ಮುಲೇವಾ ಬಿಗ್ ಬಾಸ್ ಮನೆ ಪ್ರವೇಶಿಸಿದ್ರೆ ಖುಷಿ ಶಿವು. ನೀನಾದಿನ ಸೀರಿಯಲ್ ಮೂಲಕ ಜನಪ್ರಿಯತೆ ಪಡೆದ ನಟಿ ಖುಷಿ ಶಿವು ನೀನಾದಿನ ಸೀರಿಯಲ್ ಮುಗಿದಿದೆ ಅಂದ್ಮೇಲೆ ಖುಷಿ ಶಿವು ಬಿಗ್ ಬಾಸ್ ಆದಿ ಸುಲಭವಾಗಿದ್ಯಾ? ರಾಗಿಣಿ ಪ್ರಜ್ವಲ್. ಡೈನಾಮಿಕ್ ಸ್ಟಾರ್ ದೇವರಾಜ್ ಅವರ ಮುದ್ದು ಸೊಸೆ. ಪ್ರಜ್ವಲ್ ಅವರ ಮುದ್ದಿನ ಪತ್ನಿ ರಾಗಿಣಿ ಚಂದ್ರನ್ ಲಾ ಹಾಗೂ ಶ್ಯಾನುಭೋಗರ ಮಗಳು ಸಿನಿಮಾಗಳಲ್ಲಿ ನಟಿಸಿರುವ ರಾಗಿಣಿ ಚಂದ್ರನ್ ಉತ್ತಮ ಆನ್ಸರ್ ಕೂಡ ಹೌದು. ಇಂತಿಪ್ಪ ರಾಗಿಣಿ ಚಂದ್ರನ್ ಬಿಗ್ ಬಾಸ್ ಮನೆಗೆ ಬಂದ್ರೆ ರಜನಿ ಅಭಿರಾತ್. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಸುಪ್ರೀತಾ ಪಾತ್ರದಲ್ಲಿ ನಟಿಸಿದವರು ರಜನಿ ಅಭಿರಾತ್. ಬೋಲ್ಡ್ ಹಾಗೂ ಬ್ಯೂಟಿಫುಲ್ ಆಗಿರುವ ರಜನಿ ಅಭಿರಾತ್ ಬಿಗ್ ಬಾಸ್ ಮನೆಗೆ ಬಂದರೆ ಚೆನ್ನಾಗಿರುತ್ತೆ ಅನ್ನೋದು ವೀಕ್ಷಕರ ಅಭಿಪ್ರಾಯ. ಶರ್ಮಿತಾ ಗೌಡ. ಗೀತಾ ಸೀರಿಯಲ್ ನಲ್ಲಿ ವಿಲನ್ ಭಾನುಮತಿ ಪಾತ್ರ ನಟಿಸಿದವರು ಶರ್ಮಿತಾ ಗೌಡ. ಒಂದು ಮಗುವಿನ ತಾಯಿಯಾಗಿದ್ದರೂ ಶರ್ಮಿತಾ ಗೌಡ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ರೀ. ಸದ್ಯ ಕ್ವಾಟ್ಲೆ ಕಿಚನ್ ಶೋ ನಲ್ಲಿ ಲುಕ್ ಆಗಿರುವ ಶರ್ಮಿತಾ ಗೌಡ ಬಿಗ್ ಬಾಸ್ ಮನೆಯನ್ನ ಪ್ರವೇಶಿಸಲಿದ್ದಾರಾ? ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಸಂಭಾವ್ಯರ ಪಟ್ಟಿ. ಕಲರ್ಸ್ ಕನ್ನಡ ವಾಹಿನಿಯಿಂದ ಬಿಗ್ ಬಾಸ್ ಬಗ್ಗೆ ಬಿಗ್ ಅಪ್ಡೇಟ್ ಸಿಕ್ಕಿದ್ದಾಯ್ತು. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮವನ್ನ ಕಿಚ್ಚ ಸುದೀಪ್ ಪೋಸ್ಟ್ ಮಾಡುವುದು ಖಚಿತವಾಯಿತು. ಬಿಗ್ ಬಾಸ್ ಕನ್ನಡ ಹೊಸ ಸೀಸನ್ ಆರಂಭವಾದ ದಿನಾಂಕ ಇನ್ನೂ ನಿಗದಿಯಾಗಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಸಂಭಾವನೆಯ ಪಟ್ಟಿ ವೈರಲ್ ಆಗ್ತಿದೆ. ಬಿಗ್ ಬಾಸ್ ಕನ್ನಡ ಶೋ 12ರಲ್ಲಿ ಸ್ಪರ್ಧಿಸಲು ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆ ಅಂಗಳದಿಂದ ಕೆಲವರು ಸಿದ್ಧರಿದ್ದಾರಂತೆ. ಯಾರ್ಯಾರಿಗೆ ಬಿಗ್ ಬಾಸ್ ಆಫರ್ ಕೊಟ್ಟಿದ್ದಾರೆ, ಯಾರ್ಯಾರು ಒಪ್ಪಿಕೊಂಡಿದ್ದಾರೆ ಅನ್ನೋದು ಇನ್ನೂ ಪಕ್ಕಾ ಆಗಿಲ್ಲ.